ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಬನ್ನಿ, ನಾನಿವತ್ತು ನನ್ನ ಗಾರ್ಡನ್ನಲ್ಲಿ ನನ್ನ ಗಿಡಗಳಿಗೆ ನಾನು ಯೂಸ್ ಮಾಡುವಂತಹ ಕೆಲವೊಂದು ಫರ್ಟಿಲೈಸರ್ಸ್ನ, ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ ಫರ್ಟಿಲೈಸರ್ಸ್ ಎರಡನ್ನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದು ಯಾವುದು ಅಂದರೆ, ಇದು ನೋಡಿ, ನೀಮ್ ಕೇಕ್. ಕೆಲವೊಂದು ಸಾರಿ ಪೌಡರ್ ರೂಪದಲ್ಲೂ ಇರುತ್ತೆ, ಈ ಥರ ಕೇಕ್ ಥರನೂ ಇರುತ್ತೆ. ಒಂದೊಂದು ಶಾಪ್ಗಳಲ್ಲಿ ಒಂದೊಂದು ಥರ ಸಿಗುತ್ತೆ. ಇದು ತುಂಬ ಒಳ್ಳೆಯದು. ಇದನ್ನು ಹಾಕೋದ್ರಿಂದ ಗಿಡಗಳಲ್ಲಿ ಹುಳಗಳು ಬರಲ್ಲ ಮತ್ತು ಫಂಗಸ್ ಬರಲ್ಲ. ತುಂಬ ಚೆನ್ನಾಗಿರುತ್ತೆ ಇದು ನೀಮ್ ಕೇಕ್ ಫರ್ಟಿಲೈಸರ್. ಇದು ಪ್ರತಿಯೊಂದು ಗಿಡಗಳಿಗೂ ನಾವು ರೀಪಾಟ್ ಮಾಡೋವಾಗಲೂ ಹಾಕಬೇಕು. ರೀಪಾಟ್ ಮಾಡಾದ್ಮೇಲೂ ಬೇರೆ ಗೊಬ್ಬರಗಳ ಜೊತೆ ಮಿಕ್ಸ್ ಮಾಡ್ಕೊಂಡು ಹಾಕೋದ್ರಿಂದ ಗಿಡಗಳಲ್ಲಿ ಒಳ್ಳೆ ರಿಸಲ್ಟ್ನ ನಾವು ಕಾಣಬಹುದು. ತುಂಬ ಚೆನ್ನಾಗಿರುತ್ತೆ ಇದು. ಗಿಡಗಳ ಗ್ರೋತ್ಗೂ ಬಹಳ ಒಳ್ಳೆಯದಿದು. ಇದು ನಿಮಗೆ ಗೊತ್ತಿರೋ ಹಾಗೆ ಇದು ಕೌಡಂಗ್ ಫರ್ಟಿಲೈಸರ್, ಎಲ್ಲರಿಗೂ ಗೊತ್ತಿದೆ. ಇದು ನನಗೆ ಎಲ್ಲೋ ಒಂದು ಕಡೆ ತುಂಬ ಒಳ್ಳೆ ಪೌಡರ್ ಆಗಿರೋ ಕೌಡಂಗ್ ಫರ್ಟಿಲೈಸರ್ ಸಿಕ್ತು. ಸೊ ಅದನ್ನು ನಾನು ಈ ರೀತಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಇದು. ನೀವು ನೋಡ್ತಾ ಇರ್ಬೋದು ಇದು ಎಷ್ಟು ಚೆನ್ನಾಗಿದೆ. ನೀವು ಹತ್ತಿರದಿಂದನೇ ನೋಡಿ, ತುಂಬ ಚೆನ್ನಾಗಿದೆ. ಕೌಡಂಗ್ ಫರ್ಟಿಲೈಸರ್ ಎಲ್ಲ ಒಂದು ಫ್ಲವರಿಂಗ್ ಪ್ಲಾಂಟ್ಸ್ಗೂ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಲೇಬೇಕಾದಂತಹ ಒಂದು ಒಳ್ಳೆ ಫರ್ಟಿಲೈಸರ್ ಇದು. ಯಾವುದೇ ಒಂದು ಗೊಬ್ಬರ ಇಲ್ಲ ಅಂತ ಅಂದ್ರೂ ಇದೊಂದು ಫರ್ಟಿಲೈಸರ್ ಇದ್ದರೆ ಸಾಕು ಗಿಡಗಳ ಬೆಳವಣಿಗೆಗೆ. ಇದೊಂದರಿಂದನೇ ನಾವು ಸಾಕಷ್ಟು ಹೂಗಳನ್ನ ಪಡ್ಕೊಳ್ಬಹುದು. ಇದೊಂದನ್ನು ಎಲ್ಲ ಗಿಡಗಳಿಗೂ ನಾವು 15 days ಒನ್ಸ್ ಕೊಡೋದ್ರಿಂದ. ಇದು ನೋಡಿ, ಮಸ್ಟರ್ಡ್ ಕೇಕ್ ಫರ್ಟಿಲೈಸರ್. ಇದು ಎಲ್ಲರೂ ಇಟ್ಕೊಳ್ಳೇಬೇಕಾದಂತಹ ಒಂದು ಮುಖ್ಯವಾದ ಆರ್ಗ್ಯಾನಿಕ್ ಫರ್ಟಿಲೈಸರ್ ಇದು. ಇದನ್ನು ನಾವು ಲಿಕ್ವಿಡ್ ರೂಪದಲ್ಲೂ ಕೊಡಬಹುದು, ಪೌಡರ್ ರೂಪದಲ್ಲೂ ಕೊಡಬಹುದು. ಇದನ್ನು ಕೊಡೋದ್ರಿಂದ ಗಿಡಗಳಲ್ಲಿ ಬೆಳವಣಿಗೆ ತುಂಬ ಫಾಸ್ಟಾಗಿ ಬರುತ್ತೆ. ಮತ್ತು ಹೂಗಳು ಅಷ್ಟೇ ತುಂಬ ದೊಡ್ಡದಾಗಿ ಬಹಳ ಚೆನ್ನಾಗಿ ಹೂಗಳು ಬರುತ್ತೆ. ಇದನ್ನು ಪ್ರತಿಯೊಬ್ಬರೂ ಅವ್ರ ಗಾರ್ಡನ್ನಲ್ಲಿ ಇಟ್ಕೊಳ್ಳೇಬೇಕಾದಂತಹ ಒಂದು ಮುಖ್ಯವಾದ ಫರ್ಟಿಲೈಸರ್ ಇದು. ಇದನ್ನು ಲಿಕ್ವಿಡ್ ರೂಪದಲ್ಲಿ ಕೊಟ್ಟರೆ ಕರ್ಬೇವಿನ ಗಿಡಕ್ಕೆ, ಹೂ ಬಿಡೋ ಯಾವುದೇ ಒಂದು ಗಿಡಕ್ಕಾಗಲಿ, ಹೈಬಿಸ್ಕಸ್ಗೆ, ಸೇವಂತಿಗೆಗೆ, ಪ್ರತಿಯೊಂದು ವಿಂಕಾ ಪ್ಲ್ಯಾಂಟ್ಗೆ, ಎಲ್ಲ ಗಿಡಗಳಿಗೂ ನಾವು ಇದನ್ನು ಪೌಡರ್ ರೂಪದಲ್ಲೂ ಕೊಡ್ಬೋದು, ಲಿಕ್ವಿಡ್ ರೂಪದಲ್ಲೂ ಕೊಡ್ಬೋದು. ಸೊ ಕೊಡೋದ್ರಿಂದ ಒಳ್ಳೆ ಫಾಸ್ಟ್ ಗ್ರೋತ್ನ ನೀವು ಕಾಣಬಹುದು. ಮತ್ತು ಹೂಗಳು ಅಷ್ಟೇ ಬೇಗನೆ ಬರುತ್ತೆ. ಗಿಡದಲ್ಲಿ ಚಿಗುರು ಬಂದು ಹೂಗಳು ಬೇಗನೆ ಬರೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದು 2020 NPK 2020 ಫರ್ಟಿಲೈಸರ್. ಇದು ನೋಡೋದಕ್ಕೆ ನೋಡಿ ಇವೆಲ್ಲ ಒಂದೇ ರೀತಿ ಕಾಣಿಸುತ್ತೆ ಕಲರ್, ಬಟ್ ಇದು ಡಿಫ್ರೆನ್ಸ್ ಇರುತ್ತೆ. ಇದರಲ್ಲಿ ಒಂದೊಂದು ರೀತಿ ಇರುತ್ತೆ. ಇದು 2020 NPK 2020 ಅಂತ. ಇದು ನೋಡಿ 26, ಇದು NPK 26. ಇದು ಇಲ್ಲಿ ನೋಡ್ಬೋದು ನೀವು, ಸ್ವಲ್ಪನೇ ಡಿಫ್ರೆನ್ಸ್, ಬಟ್ ನೋಡೋದಕ್ಕೆ ಆಲ್ಮೋಸ್ಟ್ ಸೇಮ್ ಅಂತಾನೆ ಅನಿಸುತ್ತೆ. ಇದು ನಾನು 5 kg ಪರ್ಚೇಸ್ ಮಾಡಿದ್ದೀನಿ. ಇವುಗಳನ್ನು ನಾವು ಆಗಾಗ್ಗೆ ಗಿಡಗಳಿಗೆ ಕೊಡೋದ್ರಿಂದ ಬೆಳವಣಿಗೆ ನಿಂತೋಗಿರೋ ಗಿಡಗಳ ಬೆಳವಣಿಗೆ ಬೇಗ ಗ್ರೋತ್ ಶುರುವಾಗುತ್ತೆ. ಇವನ್ನ ನಾವು ಗಿಡಗಳಿಗೆ ಒಂದೊಂದು ಗಿಡಕ್ಕೆ ಇಷ್ಟು ಅಂತ ನಾವು ಕೊಟ್ಕೊಂಡು ಬರಬೇಕು. 1 ಸ್ಪೂನಷ್ಟು ಅಂದ್ಕೊಳ್ಳಿ. ಗಿಡದ ಬಾರ್ಡ್ರಿಗೆ ನಾವು ಸುತ್ತ ಈ ಥರ ಬಾರ್ಡರ್ಗಳಿಗೆ ಕೊಟ್ಕೊಂಡು ಬರಬೇಕು. ಹಾಗೆ ಮಾಡೋದ್ರಿಂದ 1 ತಿಂಗಳಿಗೆ ಒಂದ್ಸರಿನಾದ್ರೂ ಕೊಡೋದ್ರಿಂದ ಗಿಡಗಳ ಬೆಳವಣಿಗೆ ಕಂಟಿನ್ಯೂಸ್ ಆಗಿರುತ್ತೆ, ಎಲ್ಲೂ ಸ್ಟಾಪ್ ಆಗಲ್ಲ. ಇದು ಅಷ್ಟೇ. ನಾನಿದು ಫಸ್ಟ್ ಟೈಮ್ ತಂದಿದ್ದೀನಿ. NPK 26 ಅಂತ ಹೇಳಿಬಿಟ್ಟು ಯೂಸ್ ಮಾಡಿ ನೋಡಿಬಿಟ್ಟು ಹೇಳ್ತೀನಿ. ಇದು ನೋಡಿ DAP. ಇದು DAP. ಇದು ಸ್ವಲ್ಪ ವೈಟಿಶ್ ಇರುತ್ತೆ. ಇದು ತುಂಬ ಚೆನ್ನಾಗಿದೆ. DAP ನಾವು ಶೋ ಪ್ಲಾಂಟ್ಸ್ಗೆ, ಮನಿ ಪ್ಲಾಂಟ್ಸ್ಗೆ, ಎಲ್ಲ ರೀತಿ ಪ್ಲಾಂಟ್ಸ್ಗಳಿಗೂ ಲಿಕ್ವಿಡ್ ರೂಪದಲ್ಲೂ ಕೊಡಬಹುದು, ಹೀಗೆ ಪೌಡರ್ ರೂಪದಲ್ಲೂ, ಗ್ರ್ಯಾನ್ಯೂಲ್ಸ್ ರೂಪದಲ್ಲೂ ಕೊಡಬಹುದು. ಇದನ್ನು ಕೊಡೋದ್ರಿಂದ ಗಿಡಗಳ ಬೆಳವಣಿಗೆ ಶೋ ಪ್ಲಾಂಟ್ಸ್ದು ಬಹಳನೇ ಚೆನ್ನಾಗಿರುತ್ತೆ. ಇದನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಬೇಗ ಫಾಸ್ಟ್ ಗ್ರೋತ್ ನಾವು ಲೀವ್ಸಲ್ಲಿ ಮನಿ ಪ್ಲ್ಯಾಂಟ್ ಲೀವ್ಸಲ್ಲಿ ಕಾಣಬಹುದು. ತುಂಬಾ ಚೆನ್ನಾಗಿರುತ್ತೆ. ನನಗೆ ಪರ್ಸನಲಿ ತುಂಬ ಇಷ್ಟವಾದಂತಹ ಒಂದು ಫರ್ಟಿಲೈಸರ್ ಇದು. ನಾನು ಸಾಮಾನ್ಯವಾಗಿ ಯೂಸ್ ಮಾಡ್ತಾ ಇರ್ತೀನಿ ಇದನ್ನು. ಇದು ನಿಮಗೆ ಗೊತ್ತಿರೋ ಹಾಗೆ ಇದು ವುಡ್ ಆ್ಯಶ್ ಪೌಡರ್. ಇದು ವುಡ್ ಆ್ಯಶ್ ಪೌಡರ್ ಅಂತ ಅಂದರೆ, ನಾವು ಇರುವೆಗಳು ಬರುತ್ತಲ್ಲ, ಆವಾಗ ನಾವು ಪಾಟ ಸುತ್ತ ಈ ಥರ ಸುಮ್ಮನೆ ಈ ಥರ ಉದುರಿಸಿದ್ರೆ ಸಾಕು, ಇರುವೆಗಳು ಬರೋದಿಲ್ಲ. ಸೊ ಎಲ್ಲಿಯಾದ್ರೂ ಈ ವುಡ್ ಆ್ಯಶ್ ಪೌಡರ್ ಸಿಗುತ್ತೆ. ಇದು ಬಹಳ ಒಳ್ಳೆಯ ಒಂದು ಫರ್ಟಿಲೈಸರ್. ಇದು ಎಲ್ಲ ಗೊಬ್ಬರಗಳ ಜೊತೆನೂ ನಾವು ಮಿಕ್ಸ್ ಮಾಡಿಕೊಂಡು ಹಾಕ್ಬೋದು. ಫಂಗಸ್ ಬರೋದಿಲ್ಲ, ಅವಾಯ್ಡ್ ಮಾಡುತ್ತೆ ಫಂಗಸ್ನ. ಇದು ನಿಮಗೆ ಗೊತ್ತಿರೋ ಹಾಗೆ ಇದು ಎಗ್-ಶೆಲ್ ಪೌಡರ್. ಇದು ನಾನು ಮಾಡಿಟ್ಕೊಂಡಿರೋದು. ಇದು ಎಗ್-ಶೆಲ್ ಪೌಡರ್. ಇದು ನಾನು ತುಂಬ ಎಗ್ ಯೂಸ್ ಮಾಡ್ತೀವಿ ನಮ್ಮ ಮನೇಲಿ. ಸೊ ಜಾಸ್ತಿ ಕ್ವಾಂಟಿಟಿ ಮಾಡಿಟ್ಕೊಂಡಿರ್ತೀನಿ ಯಾವಾಗ್ಲೂ. ಇದು ನೋಡ್ಬೋದು ಎಗ್-ಶೆಲ್ ಪೌಡರ್. ಇದು ಮಿಕ್ಸಿನಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ.
ಇದು ನೋಡಿ NPK 1919 ಅಂತ ಹೇಳಿಬಿಟ್ಟು, ಇದು ಅಷ್ಟೇ ಕೆಲವೊಂದು ಸಾರಿ ನಾನು ಸಾಮಾನ್ಯವಾಗಿ ಯೂಸ್ ಮಾಡಲ್ಲ, ಬಟ್ ಗಿಡಗಳ ಗ್ರೋತ್ ನಿಂತವಾಗ ಈ ಥರ ಫರ್ಟಿಲೈಸರ್ಸ್ನ ಯೂಸ್ ಮಾಡ್ತೀನಿ ನಾನು. ಸೊ ಮಾಡೋದ್ರಿಂದ ಗಿಡಗಳ ಬೆಳವಣಿಗೆ ಫಾಸ್ಟಾಗಿ ಆಗುತ್ತೆ ಮತ್ತು ಗಿಡಗಳು ಅಷ್ಟೇ ಹೆಲ್ದಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಕೇಶನಲ್ಲಿ ಇದನ್ನು ಈ ಒಂದು ಫರ್ಟಿಲೈಸರ್ಸ್ನ ನಾನು ಕೆಮಿಕಲ್ ಫರ್ಟಿಲೈಸರ್ಸ್ನ ನಾನು ಯೂಸ್ ಮಾಡ್ತಾ ಇರ್ತೀನಿ. ಬರೀ ಇವು ಒಂದರಿಂದನೇ ಅಷ್ಟೊಂದು ಹೂಗಳನ್ನ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಈ ಥರ ಫರ್ಟಿಲೈಸರ್ಸ್ನ ಯೂಸ್ ಮಾಡೋದ್ರಿಂದನೇ ಜಾಸ್ತಿ ಕ್ವಾಂಟಿಟಿನಲ್ಲಿ ಹೂಗಳು ಬರೋದಕ್ಕೆ ಸಾಧ್ಯ. ಪಾಟಲ್ಲಿ, ಎಸ್ಪೆಷಲಿ ಪಾಟಲ್ಲಿ ಅಷ್ಟೊಂದು ಹೂಗಳು ಬರೋದಕ್ಕಾಗೋದು. ನೆಲದಲ್ಲಿದ್ದರೆ ನಾವು ಯಾವ ರೀತಿ ಬೇಕಾದರೂ ಬೆಳ್ಕೊಳ್ಬೋದು, ಯಾಕೆ ಅಂದರೆ ಅಲ್ಲಿ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಗಿಡಗಳಿಗೆ ಸಿಗ್ತಾ ಇರುತ್ತೆ, ಮಣ್ಣಿನ ಫಲವತ್ತತೆಯೂ ಜಾಸ್ತಿ ಇರುತ್ತೆ. ಬಟ್ ಪಾಟಲ್ಲಿ ಹಾಗಿರಲ್ಲ, ಒಂದು ಲಿಮಿಟೆಡ್ ಸ್ಪೇಸ್ ಇರುತ್ತೆ, ಅದರಲ್ಲಿ ನಾವು ನ್ಯೂಟ್ರಿಯೆಂಟ್ಸ್ನ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಈ ರೀತಿಗೆ ನಾನು ಚೇಂಜ್ ಮಾಡೋದಕ್ಕೋಸ್ಕರ ಇಷ್ಟೊಂದು ಫರ್ಟಿಲೈಸರ್ಸ್ನ ಇಟ್ಕೊಂಡಿದ್ದೀನಿ. ಇದು ನಿಮಗೆ ಗೊತ್ತಿರೋ ಹಾಗೆ ಇದು ಎಪ್ಸಮ್ ಸಾಲ್ಟ್. ಇದು ಪ್ರತಿಯೊಬ್ಬರು ಯೂಸ್ ಮಾಡಲೇಬೇಕು, ಗಾರ್ಡನಿಂಗಲ್ಲಿ ಯೂಸ್ ಮಾಡಲೇಬೇಕಾದಂತಹ ಒಂದು ಮುಖ್ಯವಾದ ಫರ್ಟಿಲೈಸರ್. ಇದು ಮೆಡಿಸಿನಲ್ ಯೂಸ್ಗೂ ಯೂಸ್ ಮಾಡ್ತಾರೆ. ಇದು ಮೆಡಿಸಿನಲ್ ಕೇರ್ಗೂ ಯೂಸ್ ಮಾಡ್ತಾರೆ. ಇದು ಬಹಳ ಒಳ್ಳೆಯ ಒಂದು ಫರ್ಟಿಲೈಸರ್. ಇದು ಅಷ್ಟೇ ಗ್ರೋತ್ ನಿಂತೋಗಿರೋವಂತಹ ಗಿಡಗಳಿಗೆ ನಾವು ಯೂಸ್ ಮಾಡಬಹುದು. ಇದನ್ನು ಕೊಡೋದ್ರಿಂದ ಫಾಸ್ಟಾಗಿ ಗಿಡಗಳ ಬೆಳವಣಿಗೆ ಆಗುತ್ತೆ ಮತ್ತು ನಿಂತೋಗಿರೋ ಗಿಡಗಳ ಬೆಳವಣಿಗೆ ಬೇಗ ಆಗುತ್ತೆ, ಹೊಸ ಹೊಸ ಚಿಗುರುಗಳು ಬರೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಒಂಥರ ಹೊಸ ಎನರ್ಜಿ ಕೊಡುತ್ತೆ ಗಿಡಗಳಿಗೆ. ಸತ್ತು ಹೋಗ್ತಾ ಇರೋ ಗಿಡಗಳಿಗೆ ಒಂಥರ ಎನರ್ಜಿ ಥರ ಹೊಸ ಎನರ್ಜಿ ಕೊಡುತ್ತೆ ಗಿಡಗಳಿಗೆ. ಸತ್ತು ಹೋಗ್ತಾ ಇರೋ ಗಿಡಗಳಿಗೆ ಒಂಥರ ಎನರ್ಜಿ ಬೂಸ್ಟರ್ ಥರ ಕೆಲಸ ಮಾಡುತ್ತೆ. ಇದು ನಿಮಗೆ ಗೊತ್ತಿರೋ ಹಾಗೆ ಇದು ಬನಾನಾ ಪೀಲ್ ಫರ್ಟಿಲೈಸರ್. ಇದು ಎಲ್ಲರೂ ಯೂಸ್ ಮಾಡ್ತೀರಾ. ನಾನು ಒಣಗಿಸ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನೋಡಿ ನಾನು ಕೆಲವೊಂದು ಸರಿ ಬೆಕಾಸೂಲ್ಸ್ ಬಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀನಲ್ಲ, ಆ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡ್ತೀನಿ. ಕೆಲವೊಂದು ಸರಿ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟಿರ್ತೀನಿ. ಮತ್ತು ಎಗ್ಶೆಲ್ ಪೌಡರ್ಗೂ ನಾವು ಬೆಕಾಸೂಲ್ಸ್ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿರ್ಬಹುದು. ಸೊ ನಾನು ಯೂಸ್ ಮಾಡುವಂತಹ ಈ ಫರ್ಟಿಲೈಸರ್ಸ್ಗಳು ಇಷ್ಟು. ನಿಮಗೆ ಇಷ್ಟ ಆಯಿತು ಈ ವಿಡಿಯೋ ಅಂತ